ಪ್ರತಿ ವರ್ಷ ಅದ್ದೂರಿಯಾಗಿ ಹಬ್ಬ ಆಚರಿಸ್ತಿದ್ರು. ಪತ್ನಿ ಮಗನ ಜೊತೆ ಗಣೇಶೋತ್ಸವದ ಸಂಭ್ರಮದಲ್ಲಿ ಮುಳುಗ್ತಿದ್ರು. ಆದ್ರೆ ಅದೇ ದರ್ಶನ್ ಜೈಲು ಸೇರಿದ್ದು ಗಣಪನ ದರ್ಶನಕ್ಕೂ ಅವಕಾಶ ಸಿಕ್ತಿಲ್ಲ. ಇದರ ನಡುವೆ ದರ್ಶನ್ ಧರಿಸಿದ್ದ ಶೂನಿಂದಲೇ ಸ್ವಾಮಿ ಕೊಲೆಗೆ ಸಾಕ್ಷಿ ಸಿಕ್ಕಿದೆ. ಗಜಮುಖನಿಗೆ ನಮನ, ಎಲ್ಲೆಲ್ಲೋ ವಿನಾಯಕನ ಗುಣಗಾನ. ನಾಡಿನ ಉದ್ದಗಲಕ್ಕೂ ಇಂದು ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಗಣೇಶ ಚತುರ್ಥಿ ಆಚರಿಸಲಾಗಿತ್ತು. ಆದರೆ ದರ್ಶನ್ಗೆ ಮಾತ್ರ ವಿಘ್ನ ನಿವಾರಕನ ದರ್ಶನ ಆಗಿಲ್ಲ. ಜೈಲಿನಲ್ಲಿ ದಚ್ಚುಗಿಲ್ಲ ಗಣಪನ ದರ್ಶನ ಭಾಗ್ಯ. ಕಾಟೇರನಿಗೆ ಪ್ರಸಾದ ತಲುಪಿಸಿದ ಜೈಲು ಸಿಬ್ಬಂದಿ. ಭವ್ಯ ಮೂರ್ತಿ ಆಗಮನವಾಗಿತ್ತು. ಪ್ರತಿ ವರ್ಷದಂತೆ ಗಣೇಶನನ್ನ ಪ್ರತಿಷ್ಠಾಪಿಸಿ ಬಳ್ಳಾರಿ ಜೈಲಲ್ಲೂ ಹಬ್ಬ ಆಚರಿಸಲಾಯಿತು. ಇದೇ ಸಂಭ್ರಮ ಕಣ್ತುಂಬಿಕೊಳ್ಳೋಕೆ ದಾಸ ಹಾತೊರೆದಿದ್ದ. ಆದ್ರೆ ಸಾಲು ಸಾಲು ಸಸ್ಪೆಂಡ್ ಶಿಕ್ಷೆಯಿಂದ ಪಾಠ ಕಲಿತಿರೋ ಜೈಲು ಸಿಬ್ಬಂದಿ ದರ್ಶನ್ಗೆ ಮಾತ್ರ ಹಬ್ಬ ಕಣ್ತುಂಬಿಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋ ದರ್ಶನ್ ಸೇರಿದಂತೆ 5 ಕೈದಿಗಳಿಗೆ ಗಣೇಶ ದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ. ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಇರೋದ್ರಿಂದ ಎಚ್ಚೆತ್ತುಕೊಂಡಿರೋ ಸಿಬ್ಬಂದಿ ಮೇಲಾಧಿಕಾರಿಗಳು ಅನುಮತಿ ಕೊಟ್ಟರೆ ಮಾತ್ರ ಅವಕಾಶ ನೀಡ್ತೀವಿ ಅಂತ ಕೈ ತೊಳೆದುಕೊಂಡಿದ್ದಾರೆ. ಆದ್ರೆ ಬೆಲ್ಲದ ಕಡುಬು, ರವೆ ಪಾಯಸ, ಮೋದಕ ಸೇರಿದಂತೆ ಪ್ರಸಾದವನ್ನ ದರ್ಶನ್ಗೆ ತಲುಪಿಸಿದ್ದಾರೆ. ದರ್ಶನ್ ಸೆಲ್ಗೆ ಬಂತ ಟಿವಿ, 9 ದಿನದಿಂದ ತಣ್ಣೀರ ಸ್ನಾನ. ದರ್ಶನ್ ಬೇಡಿಕೆಯಂತೆ ಇಂದು ದರ್ಶನ್ ಸೆಲ್ಗೆ 32 ಇಂಚಿನ ಟಿವಿ ಫಿಕ್ಸ್ ಮಾಡಲಾಗಿದೆ. ಇಷ್ಟೆಲ್ಲ ಸೌಲಭ್ಯ ನೀಡಿದ್ರು ದರ್ಶನ್ಗೆ ಬಿಸಿ ನೀರು ಭಾಗ್ಯವಿಲ್ಲ. 9 ದಿನದಿಂದ ನಿತ್ಯ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದಾರೆ. ರೇಣುಕಾ ಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿ ಟಾರ್ಚರ್. ರೇಣುಕಾ ಸ್ವಾಮಿ ಸಸ್ಯಾಹಾರಿಯಾಗಿದ್ರು. ಬಲವಂತವಾಗಿ ಚಿಕನ್ ಬಿರಿಯಾನಿ ತಿನ್ನಿಸಿದ್ರು ಅನ್ನೋದು ಚಾರ್ಜ್ ಶೀಟ್ನಿಂದ ಬಯಲಾಗಿದೆ. ಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ದುರುಳರು ಬಾಯಿಗೆ ಮಾಂಸ ತುರುಕಿದ್ರು. ತಕ್ಷಣ ಬಿರಿಯಾನಿಯನ್ನ ಸ್ವಾಮಿ ಉಗುಳಿದ್ದ. ಇದರಿಂದ ಕೆರಳಿದ ದರ್ಶನ್ ಅನ್ನ ಉಗುಳ್ತೀಯ ಬೋ ಮಗನೇ ಅಂತ ಬೈದ್ನಂತೆ. ಅಷ್ಟೇ ಅಲ್ಲ, ಶೋ ಕಾಲಿನಿಂದಲೇ ಒದ್ದು ಅಟ್ಟಹಾಸ ಮೆರೆದಿದ್ದ. ರಕ್ತ ಮೆತ್ತಿಸಿಕೊಂಡೇ ಡೆವಿಲ್ ಶೂಟಿಂಗ್ಗೆ ಹೋಗಿದ್ದ ದಾಸ. ಜೂನ್ 8ರಂದು ಇಡೀ ದಿನ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಿಂದ ದರ್ಶನ್ ಶೂಗಳಿಗೂ ಕೂಡ ಸ್ವಾಮಿಯ ರಕ್ತ ಮೆತ್ತಿಕೊಂಡಿತ್ತು. ಅದೇ ಶೂಗಳನ್ನ ಹಾಕಿಕೊಂಡು ಡೆವಿಲ್ ಚಿತ್ರದ ಶೂಟಿಂಗ್ಗಾಗಿ ಮೈಸೂರಿಗೆ ತೆರಳಿದ್ದ. ಅಲ್ಲಿ ಅರೆಸ್ಟ್ ಆಗ್ತಿದ್ದಂತೆ ಕೊಲೆ ವೇಳೆ ಬಳಸಿದ್ದ ಶೂ ಬಟ್ಟೆ ಪ್ಯಾಕ್ ಮಾಡಿಸಿ ಬೇರೆ ಶೂ ಧರಿಸಿದ್ದ. ಅದೇ ಶೂಗಳನ್ನ ವಶಪಡಿಸಿಕೊಂಡು ಪರೀಕ್ಷಿಸುತ್ತಿದ್ದಂತೆ ರೇಣುಕಾ ಸ್ವಾಮಿಯ DNA ಮ್ಯಾಚ್ ಆಗಿದೆ. ಹೀಗಾಗಿ ಇದು ಕೂಡ ಪ್ರಬಲ ಸಾಕ್ಷಿ ಆಗಲಿದೆ. ಡಾಗ್ ಕೇಸ್ನಲ್ಲೂ ದರ್ಪ ತೋರಿದ್ದ ಡಿ ಬಾಸ್. 8 ತಿಂಗಳ ಹಿಂದೆ ದರ್ಶನ್ ಸಾಕುನಾಯಿ ಮಹಿಳೆಯೊಬ್ಬರಿಗೆ ಕಚ್ಚಿತ್ತು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ RR ನಗರ ಇನ್ಸ್ಪೆಕ್ಟರ್ ದರ್ಶನ್ಗೆ ನೋಟಿಸ್ ನೀಡಲು ಹೋಗಿದ್ರು. ಇದಕ್ಕೆ ಗರಂ ಆದ ದಾಸ, ನಾನೇನೋ ಕೊಲೆ ಮಾಡಿದ್ದೀನಾ, ಇಲ್ಲಿವರೆಗೂ ಬಂದಿದ್ದೀರಲ್ಲ, ಸುಮ್ಮನೆ ಇರಿ, ನಾನೇ ಕೊಲೆ ಮಾಡಿ ಸ್ಟೇಷನ್ಗೆ ಬರ್ತೀನಿ ಅಂದಿದ್ನಂತೆ. ಅಂದು ಹೇಳಿದಂತೆ ಇಂದು ಕೊಲೆ ಮಾಡಿಯೇ ದರ್ಶನ್ ಜೈಲು ಸೇರಿದ್ದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, TV9.